ಡು ಯು ಡ್ರಿಂಕ್ ಕಾಫಿ? ರೇರ್ಲಿ ಐ ಡ್ರಿಂಕ್ ಕಾಫಿ. ದಿನ ಎಲ್ಲ ನಮ್ಮ ಅಭ್ಯಾಸ ಇಲ್ಲ, ಸೊ ರೇರಾಗೆ ಕಾಫಿ ಕುಡಿತೀನಿ. ಬಟ್ ನಂಗೆ ಕಾಫಿ ಅಂದ್ರೆ ಇಷ್ಟ ಟೀಗಿಂತ. ಬಟ್ ರೀಸೆಂಟಾಗಿ ಯಾವುದೋ ಒಂದು ವ್ಲಾಗ್ ನೋಡಿದೆ ಗೈಸ್, ಅದು ವ್ಲಾಗ್ ಅಂತೀನಿ, ಇನ್ಸ್ಟಾಗ್ರಾಮಲ್ಲಿ ರೀಲು. ಟೀ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಅದೇನೋ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ, ಏಜೆನ್ಸು ಏನೇನೋ ಅಂತ ಹೇಳ್ತಿದ್ರು. ಆವಾಗ ಅನ್ಕೋತಿದ್ದೆ, ಓ ಹೌದಾ ಈ ಥರ ಎಲ್ಲ ಇದೆಯಾ ಅಂತ. ಫೇವ್ರೆಟ್ ಫ್ಲವರ್ ಬೇಡ, ಸ್ಕೆಚ್ ಪೆನ್ ಹಾಕ್ಕೊಬಿಡ್ತೀನಿ, ಅದು ಈಸಿ ಅಲ್ವಾ, ಸುಮ್ಮನೆ ಯಾಕೆ ಅದೆಲ್ಲ ಇಟ್ಕೊಂಡು. ನನ್ನ ಫೇವ್ರೆಟ್ ಫ್ಲವರ್ ಬಂದುಬಿಟ್ಟು ಮಲ್ಲಿಗೆ ಆ್ಯಂಡ್ ಲೋಟಸ್, ಅವೆರಡೂ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಮಲ್ಲಿಗೆ ಎಲ್ಲ ಇಷ್ಟ ಆಗ್ತಿದ್ದಿಲ್ಲ ಗೈಸ್, ಇವಾಗ ತುಂಬ ಇಷ್ಟ ಆಗ್ತಿದೆ ಮಲ್ಲಿಗೆ. ಫೇವ್ರೆಟ್ ಕ್ಲೋತಿಂಗ್ ಸ್ಟೋರ್, ನನಗೆ ಫೇವ್ರೆಟ್ ಕ್ಲೋತಿಂಗ್ ಸ್ಟೋರ್ ಅಂತ ಯಾವುದು ಇರಲ್ಲ ಗೈಸ್, ಯಾವುದು ಚೀಪೆಸ್ಟೋ ದಟ್ ಈಸ್ ಮೈ ಫೇವ್ರೆಟ್ ಕ್ಲೋತಿಂಗ್ ಸ್ಟೋರ್. ಆದರೆ ಒಂದು ರೀಸೆಂಟಾಗೆ ನನಗೊಂದು ಹುಡುಗಿಗೆ ಆಸೆ ಇರ್ತಲ್ಲ, ಈ ಬರಬೇಕಪ್ಪ ಈ ಅಂಗಡಿಗೆ ಹೋಗ್ಬೇಕಪ್ಪ ಆ ಥರ ಒಂದು ಆಸೆ ಇದೆ. ಅದು ನಾಟಿ ಅಂತ, ಆ ಸ್ಟೋರ್ ಹೆಸರು ಮಲ್ಲೇಶ್ವರಮಲ್ಲೆಲ್ಲ ಇದೆಯಂತೆ. ಬಟ್ ನಾನು ಹೋಗಿದ್ದಿದ್ದು ಓ ಶಿಟ್ ಥರ ಹಾಳು ಮಾಡ್ಕೊಂಡಾಗ ಇಯರ್ ಬಡ್ಸ್ ತೊಗೊಂಡು ಕ್ಲೀನ್ ಮಾಡ್ಕೊಬಿಡಿ ಗೈಸ್, ಈಸಿ. ಇಯರ್ ಬಡ್ಸ್ ಅಲ್ಲಿದೆ ಎತ್ಕೋಬೇಕು, ಅದಕ್ಕೆ ಇವಾಗ ಸದ್ಯಕ್ಕೆ ಇದು ಯೂಸ್ ಮಾಡ್ತಿದ್ದೀನಿ. My age is 23 guys. I'm 23-year-old kid. ಸ್ವೆಟ್ ಬರುತ್ತಲ್ಲ ಅದಕ್ಕೆ ಹಾಕೋದು. ನಾನು ಬೇಕಿಂಗ್ ಅಂತಾನು ಹೇಳ್ತಾರೆ ಇದನ್ನ, ಬೇಕಿಂಗ್. ನನಗೆ ಇದು ಸೆಟ್ ಆಗಬೇಕು ಮತ್ತು ತುಂಬ ಸ್ವೆಟ್ ಬರುತ್ತೆ ಅಂತ ಹಾಕ್ತೀನಿ ಗೈಸ್ ಇದನ್ನ. ಬಟ್ ಆದರೂ ಸ್ವೆಟ್ ಬರೋದು ನಿಲ್ಸಲ್ಲ, ಅದು ಬರ್ತಾನೆ ಇರುತ್ತೆ. ವಿಚ್ ಝೋಡಿಯಾಕ್ ಸೈನ್ ಈಸ್ ಯೋರ್ಸ್? ಕ್ಯಾಪ್ರಿಕಾನ್, ಮಕರ ರಾಶಿ, ಅದೇ ನಮ್ಮದು. ನಾನು ಇಷ್ಟು ದಿವಸ ಕುಂಭ ಅನ್ಕೋತಿದ್ದೆ ಗೈಸ್, ನಮ್ಮ ಅಮ್ಮನೇ ಗೈಸ್ ಕನ್ಫ್ಯೂಷನ್ ಮಾಡಿಕ್ಬಿಟ್ಟಿದ್ರು ನನಗೆ. ಯಾವ ರಾಶಿ ಅಂತಲೇ ನನಗೆ ಗೊತ್ತಿಲ್ದಿರ ಇಷ್ಟು ದಿವಸ ತಪ್ಪು ರಾಶಿ ನೋಡಿಕೊಂಡು ಹಿಂಗೆಲ್ಲ ಬದುಕಿದ್ದೀನಿ. ಹೈಲೈಟರ್ ಎಷ್ಟು ತೊಗೊಂಡು. ನೆಕ್ಸ್ಟ್ ಕ್ವಶನು, ಡು ಯು ಹ್ಯಾವ್ ಎನಿ ಪೆಟ್ಸ್? ಸದ್ಯಕ್ಕೆ ನೋ ಗೈಸ್, ಆದರೆ ನಮ್ಮ ಪಕ್ಕದ ಮನೆ ಇದೆ, ನಮ್ಮ ಪೆಟ್ಟು ಅಂತ ನೋಡ್ಕೊತಿದ್ದೀವಿ. ನಮ್ಮ ಮನೇಲಿ ತುಂಬ ಇದಿರ್ತಿತ್ತು ಗೈಸ್, ಮೊದಲೆಲ್ಲ ಕ್ಯಾಟ್ಸ್ ಇರ್ತಿತ್ತು. ನಮ್ಮ ಮನೇಲಿ 4-5 ಕ್ಯಾಟ್ಸ್ ಎಲ್ಲ ಒಟ್ಟೊಟ್ಟಿಗೆ ಸಾಕಿದ್ದೀವಿ ನಾವು. ಫುಲ್ ಫ್ಯಾಮಿಲಿನೇ ಸಾಕ್ತಿದ್ವಿ. ನಮ್ಮ ರೋಡಲ್ಲಿ ನಮ್ಮ ಮನೆ ಕ್ಯಾಟ್ಸ್ ನೋಡೋಕ್ಕಂತ ಒಬ್ಬರು ಫ್ಯಾಮಿಲಿ, ಒಂದು ಅಣ್ಣ ಬರ್ತಿದ್ರು ಯಾವಾಗಲೂ. ಯಾಕಂದರೆ ಬರ್ತಿದ್ರು ಅಂದರೆ ಪಾಪ ಮನೆ ಹತ್ರ ಬಂದು ಹಂಗೆ ನೋಡ್ಕೊಂಡು ಹೋಗ್ತಿದ್ರು. ಪೆಟ್ಸ್ದು ನಮ್ಮ ಮನೇಲಿ ಫಸ್ಟ್ ಬಂದಿದ್ದು ಕರಿಯಾ ಅಂತ, ಅದು ಚೆನ್ನಾಗಿತ್ತು. ಕ್ಯಾಟು ಸಕ್ಕತ್ ಬ್ಲ್ಯಾಕ್ ಆಗಿರ್ತಿತ್ತು. ಆಮೇಲೆ 4 ಬಂದ್ವು, ಹೆಸರಿಟ್ಬಿಟ್ಟಿದ್ವಿ, ಕೆಂಚ ಏನೇನೋ ಹೆಸರಿಟ್ಟಿದ್ವಿ ನಾವು. ಅದು ಇನ್ನೊಂದು ಬಂದು ಮರಿ ಹಾಕಿ ಆಮೇಲೆ ಅಷ್ಟೆಲ್ಲ ಆಯಿತು. ಅದು ನಾವು ಅಪ್ಪನೆಲ್ಲ ಎಬ್ಬರಿಸ್ತಿತ್ತು ಬೆಳಗ್ಗೆ, ಎಷ್ಟು ಕ್ಯೂಟಾಗಿತ್ತು. ನಾವು ಶೋ ಕಮ್ಮಿ ಹಾಕ್ಕೋಬೇಕು ಗೈಸ್. ರೀಸೆಂಟಾಗಿ ಜಾಸ್ತಿ ಹಾಕ್ಕೊಬಿಟ್ಟಿದ್ದೆ, ಏನಕ್ಕಂದರೆ ಯಾವುದೋ ಮದುವೆಗೆ ಹೋಗ್ಬೇಕಿತ್ತು ನಾನು, ಅದಕ್ಕೆ ಅಲ್ಲಿ ಮೇಕಪ್ ಮಾಡ್ಕೊಳಕ್ಕಾಗಲ್ಲ ಅಂತ ಜಾಸ್ತಿ ಹಚ್ಕೊಬಿಟ್ಟಿದ್ದೆ. ನೋಡಿ, ಹೈಲೈಟರ್ ಕೆಳಗೆ ಬ್ಲಷ್ ಬರಬೇಕು. ಓಕೆ, ನೆಕ್ಸ್ಟ್ ಕ್ವಶನು, ವೇರ್ ಆರ್ ಯು ಫ್ರಮ್? ಬೇಸಿಕಲಿ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಾವು ಎಲ್ಲ ಇಲ್ಲೇ ಓದಿದ್ದು ಬೆಳೆದಿದ್ದು ಎಲ್ಲ. ಫಸ್ಟು ಲಿಪ್ ಬಾಮ್ ಹಾಕ್ಕೊಂಬಿಡೋಣ. ಹೌ ಟಾಲ್ ಆರ್ ಯು? ಹೈಟ್ ವೇಟ್ ಅವಾಗಲೇ ಹೇಳಿದ್ನಲ್ಲ. ಫೇವ್ರೆಟ್ ಮೂವಿ ಗೈಸ್, ನನಗೆ ಫೇವ್ರೆಟ್ ಮೂವಿ ಬೋರೇ ಆಗಲ್ಲ ಆ ಥರ ಒಂದು. ಅಪ್ಪು ಸರ್ ಮೂವಿ ಇಷ್ಟ ನನಗೆ.
ಮಿಲನ. ನನಗೆ ಆ ಥರ ಕೂಲಾಗಿರೋದು ಕ್ಯಾರೆಕ್ಟರ್ಸು ತುಂಬ ರಿಯಲ್ ಅನ್ಸುತ್ತಲ್ಲ. ಮತ್ತು ಆ ಮೂವಿ ಮಾತ್ರ ಕ್ರೇಜ್ ಇದೆ ಗೈಸ್. ಆ ಮೂವಿ ನಂಗೆ ತುಂಬ ಇಷ್ಟ ಗೈಸ್. ಆದಮೇಲೆ ತೆಗ್ದುಬಿಟ್ರೆ ಅದು ಪ್ರಿಂಟ್ ಹೋಗ್ಬಿಡುತ್ತೆ. ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ತೋರಿಸೋ ನಿಮಗೆ ಕ್ವಶನಲ್ಲಿಲ್ಲ, ನಾನು ತೋರಿಸ್ತೀನಿ ರೀ. ಇದು ಮೆಬಿಲಿನ್ ಲ್ಯಾಕ್ಮಿದು. ಇದೇ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಹೊಡೆದಾಗ್ಬಿಟ್ಟಿದೆ, ಬಟ್ ಈ ಕಲರು ತುಂಬ ಸತಿ ಯೂಸ್ ಮಾಡಿದ್ದೀನಿ. ದಿಸ್ ಈಸ್ ಅ ರೆಡ್, ಒಂಥರ ರೆಡ್ ಕಲರ್, ಸಾಕಾದಾಗ ಕಾಣಿಸುತ್ತೆ. ಇದಕ್ಕೂ ಚೆನ್ನಾಗಿರುತ್ತೆ. ಇದಕ್ಕಿದೆ ಹಾಕ್ಕೊಬಿಡ್ಲಾ? ದಿಸ್ ಇಸ್ ರೀಸೆಂಟ್ಲಿ ಐ ಆಮ್ ಯೂಸಿಂಗ್ ಮೋರ್. ಇದು ಚೆನ್ನಾಗಿದೆ. ನನ್ನ ಫಸ್ಟ್ ಫೇವ್ರೆಟ್ ಯಾವಾಗಲೂ ಇದೆ. ದಿಸ್ ಇಸ್ ಆಲ್ಸೋ ಮೈ ಫೇವ್ರೆಟ್. ಇದು ಮೆಬಿಲಿಂದು 695 ಶೇಡ್ ನಂಬರು. ಹೆಸರು ಬಂದ್ಬಿಟ್ಟು ಡಿವೈನ್ ವೈನ್ ಅಂತ. ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಬಟ್ ಇದನ್ನ ಹಾಕೋಣ, ಚೆನ್ನಾಗಿದೆ. ಫಸ್ಟು ಲಿಪ್ ಲೈನರ್ ಬರ್ಕೊಬಿಡೋಣ, ಆಮೇಲೆ ಲಿಪ್ಸ್ಟಿಕ್ ಹಚ್ಚೋಣ. ಲಿಪ್ ಲೈನರ್ ಓಕೆನಾ? ಹ್ಯಾವ್ ಯು ಎವರ್ ಮೆಟ್ ಎನಿ ಸೆಲೆಬ್ರಿಟೀಸ್? ಗೈಸ್, ಆ್ಯಕ್ಚುಲಿ ನಮಗೆ ದೂರದ ರಿಲೇಟಿವು ಧ್ರುವ ಸರ್ಜಾ ಅವರಾಗಬೇಕು. ಸೊ ಅವ್ರ ಚಿರು ಸರ್ಜಾ ಮದುವೆಗೆ ಹೋಗಿದ್ವಿ. ಧ್ರುವ ಸರ್ಜಾ ಮತ್ತು ಅವ್ರದ್ದು ಯಾರ್ದೊಂದು ರಿಲೇಟಿವ್ದೊಂದು ಏನದು ಗೃಹ ಪ್ರವೇಶ ಇತ್ತು, ಅದಕ್ಕೂ ಕರ್ಕೊಂಡು ಹೋಗಿದ್ರು ನಮ್ಮಮ್ಮ. ಅಂದರೆ ಅವ್ರಿಗೆ ನಾವು ಗೊತ್ತಿರಲ್ಲ ಗೈಸ್, ಎಷ್ಟೊಂದು ಜನ ನೋಡಿರ್ತಾರೆ. ನಮಗೆ ಅವ್ರ ಹತ್ರದಿಂದ ನೋಡಿದ್ವಿ ಅಂತ ನಮ್ಗೆ ಚೆನ್ನಾಗಿ ನೆನಪಿದೆ. ಧ್ರುವ ಅವ್ರ ಮದುವೆಗೆ ನಂಗೆ ಹೋಗೋಕ್ಕಾಗಿರಲಿಲ್ಲ. ಏನಕ್ಕೆ ಅಂದರೆ ನಂಗೆ ಇಂಟರ್ನಲ್ಸ್ ಇತ್ತು. ಸೊ ಅದೊಂದು ಅಂದರೆ ತನಿಷಾ ಕುಪ್ಪಂಡ ಅವ್ರನ್ನ ನೋಡಿದ್ದೀನಿ ಗೈಸ್. ಫೋಟೋ ಅಂತ ಅವ್ರೊಬ್ಬರ ಜೊತೆನೇ ತೊಗೊಂಡಿರೋದು ಅನಿಸುತ್ತೆ. ಅದು ನನ್ನ ಫ್ರೆಂಡ್ ಇಲ್ಲ ಅಂತ ನಾನು ಯೂಶಲಿ ಹೆಂಗೆಲ್ಲ ಫೋಟೋ ಅಂದರೆ ಅವ್ರಿಗೆ ಹೆಂಗೆ ಅನ್ಸುತ್ತೋ ಏನೋ, ಅವ್ರು ಏನೋ ಒಂದು ಬಿಸಿ ಇರ್ತಾರೆ, ನಾವು ಫೋಟೋ ಒಂದು ಹೆಂಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಬಟ್ ಅದು ಹಂಗಿರಲ್ಲ, ಅವ್ರಿಗೆ ಆರಾಮಾಗಿ ಕೊಡ್ತಾರೆ. ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ, ಫ್ರೆಂಡ್ ಕೇಳಿದ್ದು, ನಾನು ಫ್ರೆಂಡ್ ಅವ್ಳಿಗೆ ಗೊತ್ತಿಲ್ಲ. ಒಟ್ಟು ಇಬ್ಬರು ಇದ್ವಿ, ಕೇಳಿದೆ, ಅವ್ರು ಕೊಟ್ಟರು. ಬಿಗ್ ಬಾಸ್ ಹೋಗಿ ಮುಂಚೆ ಗೈಸ್ ಅವರು ಇಲ್ಲೇ ದೇವಸ್ಥಾನದ ಹತ್ರ. ಹೀರೋಯಿನ್ ವೈಷ್ಣವಿ ಅವ್ರನ್ನ ನೋಡಿದ್ದೆ ನಾನು ತುಂಬ ದೂರದಿಂದ. ನಮ್ಮ ಕಾಲೇಜಲ್ಲಿ ಯಾರು ಬಂದಿರೋ ಸೆಲೆಬ್ರಿಟಿ, ಬಟ್ ನಾವು ಅಷ್ಟು ಹತ್ತಿರದಿಂದ ನೋಡಿ, ಕಾಲೇಜಲ್ಲಿ ಬಂದು ದೂರದಿಂದ ನೋಡಿದ್ವಿ ಅಷ್ಟೇ. ಆಗೆಲ್ಲ ನಾನು ಬ್ಲಾಗ್ ಮಾಡ್ತಿರ್ಲಿಲ್ಲ. ಮಾಡ್ತಿದ್ರೆ ಖಂಡಿತ ಹಾಯ್ ಗೈಸ್, ಹಲೋ ಗೈಸ್, ನಾನು ಯಾರ ಮದ್ವೆಗೆ ಬಂದಿದ್ದೆ ಅಂತೆಲ್ಲ ಬ್ಲಾಗ್ ಮಾಡಿರ್ತಿದ್ದೆ. ಬಿಂಗಿ ಹೆಂಗಿದೆ ನನ್ನ ಲಕ್ಕು? ಇನ್ನೂ ಅದ್ರ ಕ್ವಶನ್ ಇದೆ, 2 ಕ್ವಶನ್ ಇದೆ. ಹ್ಯಾವ್ ಯು ಎವರ್ ಬೀನ್ ಫೇಮಸ್? ಖಂಡಿತ ಇನ್ನೂ ಆಗಿಲ್ಲ. ಒಂದು ದಿವಸ ಆಗ್ತೀನಿ, ಫೇಮಸ್ ಆಗಿ ಆಗ್ತೀನಿ. ಎಸ್. ನೆಕ್ಸ್ಟ್ ಕ್ವಶನು ಅದಕ್ಕೆ ರಿಲೇಟೆಡ್ ಇದೆ. ವುಡ್ ಯು ಲೈಕ್ ಟು ಬಿ ಅ ಬಿಗ್ ಸೆಲೆಬ್ರಿಟಿ? 100% ಎಸ್, ಐ ವಾಂಟ್ ಟು ಬಿ ಅ ಸೆಲೆಬ್ರಿಟಿ. ದೇವ್ರ ಆಶೀರ್ವಾದ ಇದ್ದರೆ ಬೇಗ ಆಗ್ತೀನಿ. ಒಂದು ಹಾಕ್ಕೊಂಡಿದ್ದೀನಿ. ಗೈಸ್, ಐ ಆಮ್ ವೇರಿಂಗ್ ವಾಚ್. ನೋಡಿ, ವಾಚ್ ಹಾಕ್ಕೊಂಡೆ, ಕೈಗೆ ಬಳೆ ಹಾಕ್ಕೊಂಡೆ, ಈ ಸರ ಹಾಕ್ಕೊಂಡೆ ಇದ್ದೀನಿ. ಅಷ್ಟೇ ಗೈಸ್. ಹೇ ಗೈಸ್, ಅಷ್ಟೇ ಇವತ್ತಿನ ವಿಡಿಯೋ ಅಷ್ಟೇ. ಸೊ ಐ ಥಿಂಕ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ಮೈ ವ್ಲಾಗ್. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಫಸ್ಟ್ ಮಾಡಿ. ದಟ್ಸ್ ಆಲ್. ನೆಕ್ಸ್ಟ್ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ತಗೊಂಡು ಬರ್ತೀನಿ. ಸೊ ಅಲ್ಲಿ ತನಕ ಬಾಯ್ ಫ್ರಮ್ ಗಗನ.